ನಮಸ್ಕಾರ ವೀಕ್ಷಕರೇ, ನನಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಮಾರ್ಟ್ಗೇಜಲ್ಲಿರೋವಂಥ ಪ್ರಾಪರ್ಟಿ ಅಂದರೆ ಬ್ಯಾಂಕ್ ಲೋನ್ ತೊಗೊಂಡಿದ್ದೀವಿ ಒಂದು ಪ್ರಾಪರ್ಟಿ ಮೇಲೆ, ಅದನ್ನು ನಾವೀಗ ಗಿಫ್ಟ್ ಮಾಡಬೇಕು ಅಂತ ಇದ್ದೀವಿ, ಈ ರೀತಿಯಾಗಿ ಮಾಡಲಿಕ್ಕೆ ಬರುತ್ತಾ ಅಂತ. ಖಂಡಿತವಾಗಿಯೂ ಮಾಡ್ಬೋದು. ಯಾವುದೇ ಒಂದು ಪ್ರಾಪರ್ಟಿ ಗಿಫ್ಟೆಡ್ ಮಾಡಬೇಕು ಅಂದರೆ ನೀವು ಅದಕ್ಕೆ ಮಾಲೀಕರಾಗಿದ್ದಾಗ, ನೀವು ಏಕಮಾತ್ರ ಮಾಲೀಕರಾಗಿದ್ದಾಗ ಖಂಡಿತವಾಗಿಯೂ ನೀವು ಅದನ್ನು ಯಾರಿಗಾದರೂ ಗಿಫ್ಟ್ ಮಾಡ್ಬೋದು, ಅದು ಮಾರ್ಟ್ಗೇಜಲ್ಲಿ ಇದ್ದರೂ ಕೂಡ. ಯಾವ ರೀತಿಯಾಗಿ ಮಾಡೋದು ಅಂದರೆ, ನೀವು ಯಾವ ಬ್ಯಾಂಕಿಂದ ಲೋನ್ ತೊಗೊಂಡಿರ್ತೀರೋ ಅವ್ರಿಗೆ ಇದನ್ನು ತಿಳಿಸಿ ಅವರಿಂದ ಒಂದು ರಿಟರ್ನ್ ಸ್ಟೇಟ್ಮೆಂಟನ್ನು ತೆಗೆದುಕೋಬೇಕಾಗುತ್ತೆ. ಅಂದರೆ ಪರ್ಮಿಷನ್ ಲೆಟರನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು ರಿಟರ್ನ್ ಸ್ಟೇಟ್ಮೆಂಟನ್ನು ತೆಗೆದುಕೊಂಡ ನಂತರ ಅಂದರೆ ಗಿಫ್ಟೆಡನ್ನು ನೀವು ಯಾರಿಗೆ ಮಾಡ್ತಾ ಇರ್ತೀರಾ ಅವ್ರಿಗೆ ಈ ವಿಚಾರನ ತಿಳಿಸ್ಬೇಕು. ಈ ಒಂದು ಆಸ್ತಿ ಈ ರೀತಿ ಮಾರ್ಟ್ಗೇಜಲ್ಲಿ ಇದೆ ಅನ್ನೋದನ್ನು ತಿಳಿಸಿ ಅದಕ್ಕೆ ಅವರು ಒಪ್ಕೋಬೇಕು. ಅಲ್ಲಿರುವಂಥ ಮಾರ್ಟ್ಗೇಜ್ಗೆ ಅವರು ಕೂಡ ಪಾಲುದಾರರಾಗಬೇಕು. ಅಂದರೆ ಆ ಒಂದು ಆಸ್ತಿ ಅವ್ರಿಗೆ ಸಂಪೂರ್ಣವಾಗಿ ಸೇರುತ್ತೆ. ಆದರೆ ಈ ಒಂದು ಆಸ್ತಿಯ ಸಾಲ ಏನಿರುತ್ತೆ ಅದು ಯಾರು ಗಿಫ್ಟ್ ಕೊಡ್ತಾ ಇರ್ತಾರೆ ಅವರು ತೀರಿಸ್ತಾ ಇದ್ದಾಗ ಇವರು ತೀರಿಸ್ಬೇಕು ಅಂತ ಹೇಳಿ ಅವರು ಕೂಡ ಅದರಲ್ಲಿ ಒಂದು ಭಾಗಿದಾರರಾಗಬೇಕಾಗುತ್ತೆ, ಪಾಲನ್ನು ತೆಗೆದುಕೋಬೇಕಾಗುತ್ತೆ. ಅಂದರೆ ಬಾರೋವರಾಗಿ ಅವರನ್ನು ಕೂಡ ಅದರಲ್ಲಿ ಸೇರಿಸಲಾಗುತ್ತೆ. ಈ ರೀತಿಯಾಗಿ ತೆಗೆದುಕೊಂಡ ನಂತರ ಈ ಒಂದು ರಿಜಿಸ್ಟರನ್ನು ಮಾಡಿಸ್ಬೇಕಾಗುತ್ತೆ. ಗಿಫ್ಟೆಡನ್ನ ರಿಜಿಸ್ಟರ್ ಮಾಡಿಸಿದ ನಂತರ ಬ್ಯಾಂಕಿಗೆ ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಗಿಫ್ಟೆಡನ್ನು ಕೂಡ ನೀವು ಪ್ಲೆಡ್ಜ್ ಮಾಡಬೇಕಾಗುತ್ತೆ ಆ ಒಂದು ಬ್ಯಾಂಕಲ್ಲಿ. ಮಾರ್ಟ್ಗೇಜ್ ಆಗಿರುವಂಥ ಪ್ರಾಪರ್ಟಿಯನ್ನು ಕೂಡ ನೀವು ಗಿಫ್ಟೆಡ್ ಆಗಿ ಮಾಡ್ಬೋದಾಗಿರುತ್ತೆ. ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.